8 ಗಂಟೆಯಿಂದ 9 ಗಂಟೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀನಿ. 9 ರಿಂದ 10 ಗಂಟೆಗೆ ಎಲ್ಲಿಂದ ಎಲ್ಲಿಗೆ ಓಡಾಡಿದ್ದೀನಿ. 10 ರಿಂದ 11 ಎಲ್ಲಿಂದ ಎಲ್ಲಿಗೆ ಓಡಾಡಿದ್ದೀನಿ. ಸೊ ಇದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಇವಾಗ ರಿವಾಲ್ಟ್ 400 ಈಗ ವೆಹಿಕಲ್ಲು ರೆಡಿ ಇದೆ ನಮ್ಮ ಸ್ನೇಹಿತರದ್ದು. ಓಕೆ, ಈ ವೆಹಿಕಲ್ ಫೀಚರ್ಸು ಮತ್ತು ಇನ್ನೊಂದು ಡೌಟ್ಸ್ ಬಗ್ಗೆ ಫುಲ್ ಕಂಪ್ಲೀಟಾಗಿ ಡೀಟೇಲ್ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ದೀಪಕ್ ಅಂತ ಸರ್. ವೆಹಿಕಲ್ ತೊಗೊಂಡು ಎಷ್ಟು ತಿಂಗಳಾಯ್ತು ಸರ್? 2 ಮಂತ್ಸ್ ಆಯ್ತು. ಸೊ ಹೇಗಿದೆ ಸರ್ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳೋದು? ಓವರಾಲ್ ಚೆನ್ನಾಗಿದೆ ಸರ್. ಓಕೆ, ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ. ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಅದಕ್ಕೆ ವ್ಯಾಲ್ಯೂ. ಮೇಯ್ನು ಯಾಕೆ ಸರ್ ರಿವಾಲ್ಟ್ಗೆ ಹೋದ್ರಿ? ಈಗ ನಿಮಗೆ ತುಂಬ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ. ಇದು ಫಸ್ಟ್ ಇನ್ ಕೈಂಡ್ ಆಫ್ ಬೈಕಲ್ಲಿ ಫಸ್ಟ್ ಕೈಂಡ್. ಸೊ ಹಾಗಾಗಿ ಅದು ಬಿಟ್ಟರೆ ಇನ್ನು ಬೇರೆ ಫೀಚರ್ಸ್ ಎಲ್ಲ ಏನು ಈಗ ಮುಂದೆ ಹೇಳ್ತೀವಿ ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ರಿವೋಲ್ಟ್ನ ಸೆಲೆಕ್ಟ್ ಮಾಡಿದ್ವಿ ಸರ್. ಟೋಟಲ್ಲು ಒಂದು ಸಲ ಚಾರ್ಜ್ ಮಾಡಿದ್ರೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಈ ಬೈಕ್ನ ರೈಡ್ ಮಾಡಿ? ಸೊ ಇದರಲ್ಲಿ 3 ಮೋಡ್ ಕೊಟ್ಟಿದ್ದಾರೆ. 1 ಮೋಡಲ್ಲಿ 40 ಟಾಪ್ ಸ್ಪೀಡ್ ಇರುತ್ತೆ. ಅದರಲ್ಲಿ ನಮಗೆ 130 ಕಿಲೋಮೀಟರ್ಸ್ ಬರುತ್ತೆ. 130 ಕಿಲೋಮೀಟರ್ಸ್ ಬರುತ್ತೆ. ಸೊ ಮೋಡ್ 1ಅಲ್ಲಿ ಇದು ಮೋಡ್ 1. ಸೊ ಮೋಡ್ 1 ಇಲ್ಲಿ ತೋರಿಸ್ತಾ ಇರುತ್ತೆ ಎಕೋ ಮೋಡ್, ಎಕನಾಮಿ ಮೋಡ್. ಸೊ ಮೋಡ್ 2 ಬಂದರೆ ನಾರ್ಮಲ್ ಮೋಡ್. ನಾರ್ಮಲ್ ಮೋಡಲ್ಲಿ ನಾವು ಟಾಪ್ ಸ್ಪೀಡ್ 60 ಇರುತ್ತೆ. ಸೊ ನಮ್ಮ 60 ಇರುತ್ತೆ ಟಾಪ್ ಸ್ಪೀಡು. ಸೊ ಇದು ರೇಂಜ್ ಬಂದು ನಮಗೆ 95 ಸಿಗುತ್ತೆ. ಸೊ ಇನ್ನೊಂದು ಮೋಡ್ 3, ಅದು ಸ್ಪೋರ್ಟ್ಸ್ ಮೋಡ್. ಮೋಡ್ 3ಅಲ್ಲಿ ನಮ್ಮ ಟಾಪ್ ಸ್ಪೀಡ್ 80 ಇರುತ್ತೆ. 80ಲಿ ನಮಗೆ ರೇಂಜ್ ಬಂದು 75 ಸಿಗುತ್ತೆ. ಸೊ 3 ಮೋಡ್ ಇರುತ್ತೆ ಇದು. ಸೊ ವೆಹಿಕಲ್ ಮೋಡ್ ಬಗ್ಗೆ ತಿಳ್ಕೊಂಡೆ ಸರ್. ಚಾರ್ಜು ಅಂದರೆ ಐ ಮೀನ್ ಬ್ಯಾಟ್ರಿ ಲೈಫ್ ಡ್ಯೂರಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಇವಿನಲ್ಲಿ ಆರ್ಟ್ ಆಫ್ ದಿ ವೆಹಿಕಲ್ ಅಂದ್ರೆ ಬ್ಯಾಟ್ರಿ ಮತ್ತು ಮೋಟ್ರು. ಸೊ ಬ್ಯಾಟ್ರಿ ವಾರಂಟಿ ಎಷ್ಟು ವರ್ಷ ಇದೆ? ಇದರಲ್ಲಿ ಬ್ಯಾಟ್ರಿ ವ್ಯಾರಂಟಿ ಬಂದು 6 ಇಯರ್ಸ್ ಕೊಟ್ಟಿದ್ದಾರೆ ಸರ್. 1 lakh ಕಿಲೋಮೀಟರ್ಸ್ ಇಲ್ಲ ಮತ್ತೆ 6 ಇಯರ್ಸ್, ವಿಚ್ ಎವರ್ ಕಮ್ಸ್ ಫಸ್ಟ್. ಮೋಟ್ರಿಗೇನೆ 5 ಇಯರ್ಸ್ ಕೊಟ್ಟಿದ್ದಾರೆ. ಸೊ 5 ಇಯರ್ಸ್ ಒಳಗೆ ಏನೇ ಆದ್ರೂ ಮೋಟ್ರು ಫ್ರೀ ಆಫ್ ರಿಪ್ಲೇಸ್ಮೆಂಟ್ ಕಂಪನಿನೇ ಮಾಡಿಕೊಡುತ್ತೆ. ಸೊ ಜೆನ್ಯೂನ್ ಪಾರ್ಟ್ಸ್ ಸಿಗುತ್ತೆ. ಓಕೆ, ಅದು ಒನ್ ಆಫ್ ದ ಅಡ್ವಾಂಟೇಜ್. ಬ್ಯಾಟ್ರಿ 6 ಇಯರ್ಸ್ ಬ್ಯಾಟ್ರಿ ಇದೆಲ್ಲ? ಹೌದು, 6 ಇಯರ್ಸ್ ವ್ಯಾರಂಟಿ ಇದೆ. ಓಕೆ. ಸೊ ಇನ್ನ ಏನು ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ ಏನು ಸ್ಪೆಷಾಲಿಟಿ ಇದೆ ಸರ್ ಇದರಲ್ಲಿ? ಒಂದು ನೀವು ಹೇಳಿದಂಗೆ ಬೈಕ್ ಮಾಡೆಲ್ ಇದೆ, ಒಂದು ಇವಾಗ ಇರೋದ್ರಲ್ಲಿ ಇದೆ ಟಾಪ್ 1 ಇದೆ. ಯಾವುದು ಮಾಡೆಲ್ಸ್ ಇನ್ನೂ ಬಿಟ್ಟಿಲ್ಲ ಬೈಕ್. ಬೆಲ್ಟ್ ಡ್ರೈವ್. ಓಕೆ, ಬೆಲ್ಟ್ ಡ್ರೈವ್ ಇದೆ ಇದಕ್ಕೆ. ಓಕೆ. ಸೊ ಚೆನ್ನಾಗಿದೆ ಬೆಲ್ಟ್ ಡ್ರೈವ್. ಬೆಲ್ಟು ಮುಂಚೆ ಮಾಡೆಲ್ಗೆ ಇಂತ ಈ ಮಾಡೆಲ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಮುಂಚೆ ಬೆಲ್ಟ್ ಆಫ್ ವಿಡ್ತ್ ತುಂಬಾ ಕಡಿಮೆ ಇತ್ತು. ಈ ವಿಡ್ತ್ ತುಂಬಾ ಕಡಿಮೆ ಇತ್ತು. ಈಗ ಇದು ಅಗಲ ಮಾಡಿದ್ದಾರೆ, ವಿಡ್ತ್ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಇದೆ, ಅದರಿಂದ ಡ್ಯೂರಬಿಲಿಟಿ ಒಂದು ಜಾಸ್ತಿ ಆಗುತ್ತೆ, ಮತ್ತೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿದೆ. ಹೌದು. ಆಮೇಲೆ ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಇದೆ. ನಾವು ಯಾವಾಗ ಬ್ರೇಕ್ ಹಿಡಿತೀವಿ ಅಲ್ಲಿ ಸ್ವಲ್ಪ ಚಾರ್ಜಿಂಗ್ ಆಗ್ತಾ ಇರುತ್ತೆ ಅದು. ಸೊ ಇಟ್ಸ್ ಚಾರ್ಜ್, ನಾವು ಎಷ್ಟು ಬ್ರೇಕ್ ಹಿಡಿತೀವಿ ಅಷ್ಟು ಚಾರ್ಜಿಂಗ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ ಬ್ಯಾಟ್ರಿ. ಓಕೆ. ಸೊ ನಾವು ಈಗ ಸಿಟಿ ಮೋಡಲ್ಲಿ ಓಡಿಸೋದ್ರಿಂದ ಆವಾಗ ಬ್ರೇಕ್ ಹಿಡಿಯೋದು ಜಾಸ್ತಿ ಪಾಸಿಬಿಲಿಟಿ ಇದೆ. ಸೊ ಅದರಿಂದ ಅದು ಕೂಡ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇವಾಗ. ಅದು ಬಿಟ್ಟರೆ ಇನ್ನೊಂದು ಫೀಚರ್ಸ್ ಅಂದರೆ ಸೌಂಡು. ಇದಕ್ಕೆ ಕೀಲೆಸ್ ಸ್ಟಾರ್ಟ್ ಇದೆ, ರಿಮೋಟ್ ಕೊಟ್ಟಿದ್ದಾರೆ. ಇದು ಲಾಕು, ಇದು ಅನ್ಲಾಕ್ ಆದಮೇಲೆ ಈ ಪವರ್ ಬಟನ್ ಇದೆ. ಸೊ ಪವರ್ ಬಟನ್ ಪ್ರೆಸ್ ಮಾಡಿದ್ರೆ ಓಕೆ. ತುಂಬ ಜನಗಳದ್ದು ನಾವು ನೋಡೋದಾದ್ರೆ ಏನಪ್ಪ ಎಲೆಕ್ಟ್ರಿಕ್ ವೆಹಿಕಲ್ಗೆ ಯಾಕೆ ಹೋಗಲ್ಲ ಅಂದರೆ ಅದು ಸೌಂಡ್ ಇರಲ್ಲ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಆಫ್ ದ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಸೌಂಡ್ ಇಲ್ಲ, ಬಟ್ ಇದು ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಈಗ ಚಾರ್ಜಿಂಗ್ ನಾವು ಎಷ್ಟು ಯೂನಿಟ್ ಓಡುತ್ತೆ ಅಂತ. ಇದು ಬಂದು 3.8 ಕಿಲೋವ್ಯಾಟ್ ಬ್ಯಾಟ್ರಿ. 3.0 ಕಿಲೋವ್ಯಾಟ್ ಅಂದ್ರೆ ನಾವು ಇದನ್ನ ಫುಲ್ ಚಾರ್ಜ್ 100% ಫುಲ್ ಚಾರ್ಜ್ ಮಾಡಬೇಕು ಅಂದ್ರೆ 3 ಯೂನಿಟ್ ತಗೊಳುತ್ತೆ. 3 ರಿಂದ 4 ಯೂನಿಟ್, ಲೇಟೆಸ್ಟ್ 4 ಯೂನಿಟ್ಸ್ ತಗೊಳ್ಳೋದು. 4 ಯೂನಿಟ್ ತಗೊಂತೀವಿ ಅಂದ್ರೆ ಈಗ 7 rupees ಮ್ಯಾಕ್ಸಿಮಮ್ ಸ್ಲ್ಯಾಬ್ ಏನಿದೆ 7 rupees. 7 into 4 28 ರೂಪಾಯಿ. ಸೊ 28 rupees ಒಂದು 100% ಚಾರ್ಜ್ ಆಗುತ್ತೆ. ಸೊ ನೀವು 28 rupees ಅಲ್ಲಿ ನೀವು ನಾರ್ಮಲ್ 40 ಕಿಲೋಮೀಟ್ರಲ್ಲೇ ಹೋಗ್ತೀನಿ ಅಂದರೆ ಯು ಕ್ಯಾನ್ ಗೋ 130 ಕಿಲೋಮೀಟ್ರ್ ಹೋಗ್ಬೋದು. ತುಂಬ ಎಕನಾಮಿಕಲ್ ಅಂತಲೇ ಹೇಳ್ಬೋದು ಕಂಪೇರ್ ಟು ಪೆಟ್ರೋಲ್ ಬೈಕ್.
ವೆಹಿಕಲ್ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಾರ್ಮಲಾಗಿ ನಾವು ನೋಡ್ದಂಗೆ ಪೆಟ್ರೋಲ್ ಬೈಕ್ ಆದರೆ ಸೊ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಇಮಿಡಿಯೇಟ್ ನಮಗೆ ಅದರಲ್ಲಿ ಇಂಡಿಕೇಟರ್ ಇರುತ್ತೆ, ಪೆಟ್ರೋಲ್ ಕಮ್ಮಿ ಆಯಿತು ಅಂದರೆ ಇಮಿಡಿಯೇಟ್ ಹಾಕ್ಸ್ಕೋಬೋದು. ಬಟ್ ಎಲೆಕ್ಟ್ರಿಕ್ ಬೈಕಲ್ಲಿ ಎಲ್ಲಿ ಯಾವಾಗಲೂ ಭಯ ಏನಪ್ಪ ಅಂದರೆ ಎಲ್ಲಿ ನಿಂತೋಗ್ಬಿಡುತ್ತೋ, ಇನ್ನು ಎಷ್ಟು ದೂರ ಹೋಗ್ಬೋದು, ಅದಕ್ಕೆ ಸೊ ಅದನ್ನು ನೀವು ಹೆಂಗೆ ನೋಡ್ಬೋದು ಸರ್ ಈ ಬೈಕಲ್ಲಿ? ಈಗ ಡಿಸ್ಪ್ಲೇಲಿ ರೇಂಜ್ ಅಂತ ತೋರಿಸುತ್ತೆ. ಸೊ ಈಗ ಇದೊಂದು ಡಿಸ್ಪ್ಲೇ, ಈಗ ಇದರಲ್ಲಿ ಟ್ರಿಪ್ ಅಂತ ಇದೆ, ಇದು ಓಡೋಮೀಟ್ರ್ ಇದೆ, ಈಗ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ, ಇದು ಆ್ಯಂಪ್ಸ್, ಈಗ ನಾವು ಎಕ್ಸ್ಲೇಟ್ರ್ ಕೊಟ್ಟಂಗೆ ಅದು ಆ್ಯಂಪ್ಸ್ ರೈಸ್ ಆಗುತ್ತೆ. ಸೊ ಅದೊಂದಿದೆ. ಅದು ಬಿಟ್ಟರೆ ಯಾವ ಮೋಡಲ್ಲಿದೆ ಮತ್ತು ಟೆಂಪರೇಚರ್ ಇದೆ. ಟೆಂಪರೇಚರ್ ಈಗ ಬ್ಯಾಟ್ರಿ ಎಷ್ಟು ಟೆಂಪರೇಚರಲ್ಲಿ ಇದೆ ಅಂತ ಅಂದರೆ ಈಗ ಬ್ಯಾಟ್ರಿದಲ್ಲ, ಬ್ಯಾಟ್ರಿದು ಇಲ್ಲಿರುತ್ತೆ ಕೂಲಿಂದ ಹೈ, ಇದು ಬಂದು ಈಗ ನಮ್ಮ ಅಟ್ಮಾಸ್ಫಿಯರಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅನ್ನೋದು ತೋರಿಸುತ್ತೆ. ಈಗ ನಮಗೆ ಈಗ ಟ್ರಿಪ್ಪಲ್ಲಿದೆ, ಸೊ ಅದು ರೇಂಜ್ನ ತೋರಿಸ್ಬೇಕು ಅಂದರೆ ಈಗ ಇಲ್ಲಿ ಹೈ ಬೀಮ್ ಲೋ ಬೀಮ್ ಇದೆಯಲ್ಲ, ಇದನ್ನು 3 ಸಲ ಪ್ರೆಸ್ ಮಾಡಬೇಕು. 1 2 3 ಸಲ ಪ್ರೆಸ್ ಮಾಡಿದ್ರೆ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಸೊ ಇದೇ ಹೈ ಬೀಮ್ ಲೋ ಬೀಮ್ನ 1 ಸಲ ಮಾಡಿದಾಗ ರೇಂಜ್ ಅಂತ ತೋರಿಸುತ್ತೆ. ಈಗ ನಮ್ಮದು ಮೋಡ್ 1 71 ಕಿಲೋಮೀಟರ್ಸ್ ನಾವು ಹೋಗ್ಬೋದು. ಸೊ ನಾವು ಆ ತಕ್ಕನಂಗೆ ಪ್ಲಾನ್ ಮಾಡ್ಕೋಬೇಕು. ಈಗ ಸೊ 70 ಕಿಲೋಮೀಟರ್ಸ್ ಏನು ಹೋಗುತ್ತೆ ಅದರಲ್ಲಿ ನಾವು ಹೋಗಿ ಬರೋಕ್ಕೆ ನಾವು ಪ್ಲಾನ್ ಮಾಡ್ಕೊಬೇಕು. ಸೊ 51% ಚಾರ್ಜ್ ಇದೆ. 51%ಅಲ್ಲಿ 71 ಕಿಲೋಮೀಟರ್ಸ್ ಹೋಗುತ್ತೆ. ಸೊ ಮೋಡ್ 2, ಈಗ ಮೋಡ್ 2ಗೆ ಹೋದಾಗ ಎಷ್ಟು ಕಿಲೋಮೀಟರ್ ಬರುತ್ತೆ? 45 ಕಿಲೋಮೀಟರ್ಸ್ ಹೋಗುತ್ತೆ. ಮೋಡ್ 3ಅಲ್ಲಿ 35 ಕಿಲೋಮೀಟರ್ಸ್ ತೋರಿಸುತ್ತೆ. ಸೊ 35 ಕಿಲೋಮೀಟರ್ಸ್ ಹೋಗ್ಬೋದು ಮೋಡ್ 3ಅಲ್ಲಿ. ಸೊ ಇದು ರೇಂಜ್ ನಮಗೆ ತೋರಿಸುತ್ತೆ. ಸೊ ಎಕಾನಮಿ ಮೋಡಲ್ಲಿ 71 ಕಿಲೋ ರೇಂಜ್ ಹೋಗುತ್ತೆ 51 ಬ್ಯಾಟ್ರಿ ಪರ್ಸೆಂಟೇಜ್ ಇದ್ದಾಗ. ಸೊ ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. 70 ಅಂದರೆ ಆಲ್ಮೋಸ್ಟ್ 140, 100%. ಹೌದು. ಅದೇ ಇವಾಗ ಆ್ಯಪು, ಈಗ ಇವ್ರದ್ದು ಆ್ಯಪ್ ಇದೆ ಒಂದು, ಮೈ ರಿವೋಲ್ಟ್ ಆ್ಯಪ್. ಸೊ ಈ ಆ್ಯಪ್ಗೆ ಹೋದಾಗ ನಮಗೆ ಈ ಗಾಡಿದು ಪರ್ಫಾರ್ಮೆನ್ಸ್ ಏನಿದೆ ನೋಡಿ, 51% ಇದೆ, 51 ತೋರಿಸ್ತಾ ಇದೆ. ಎಕಾನಮಿ ಮೋಡಲ್ಲಿದೆ, ಎಕಾನಮಿ ಮೋಡ್ ತೋರಿಸ್ತಾ ಇದೆ ನಮ್ದು ಇಲ್ಲಿ. ಸೊ ಇನ್ನೊಂದೇನಿದೆ ಅಂದರೆ, ಈಗ ಗಾಡಿ ನಾನು ಮನೇಲಿರ್ತೀನಿ, ಗಾಡಿ ಯಾರೋ ಈಸ್ಕೊಂಡು ಹೋಗಿರ್ತಾರೆ, ಸೊ ಆ ಗಾಡಿ ಎಲ್ಲಿದೆ ಅಂತ ನಾವು ನೋಡ್ಬೋದು. ಸೊ ಆದಷ್ಟು ನಗರ ಅಶ್ನಕುಂಟೆ ಮೇನ್ ರೋಡಲ್ಲಿ ನಿಂತಿದೆ. ಈಗ ಇದು ಈ ರೋಡಲ್ಲಿ ನಿಂತಿದ್ದೀವಿ ನಾವು. ಸೊ ಲೊಕೇಶನ್ ತೋರಿಸುತ್ತೆ ಗಾಡಿ. ಅಂದರೆ ಗಾಡಿ ಆನ್ ಆಗಿದ್ದಾಗ ಮಾತ್ರ ತೋರಿಸುತ್ತೆ ಅದು? ಇಲ್ಲ, ಯಾವಾಗಲೂ ತೋರಿಸುತ್ತೆ, ಆಫಲ್ಲಿ ಇದ್ರೂ ತೋರಿಸುತ್ತೆ. ಇಲ್ಲಿ ಒಂದು ECU ಇದೆ, ECU ಇಂಜಿನ್ ಕಂಟ್ರೋಲ್ ಯೂನಿಟ್ ಅಂತ. ಇದು ಏನಿದೆಯಲ್ಲ ಇದು ಇರುತ್ತೆ. ಸೊ ಅದರಿಂದ ನಮ್ಮದು ಯಾವಾಗಲೂ ಇದು ಕನೆಕ್ಟ್ ಆಗಿರುತ್ತೆ ಮೊಬೈಲ್ ಟು ಇದು. ಸೊ ಇದು ಇದೆ. ಇದು ಬಿಟ್ಟರೆ ನಮ್ಮದು ಇನ್ನೊಂದು ಆಪ್ಷನ್ ಏನಿದೆ, ಮೈ ಬೈಕ್. ಈಗ ನಮ್ಮದು ಗಾಡಿ ಡಯಾಗ್ನೋಸ್ ಮಾಡ್ಬೋದು. ಡಯಾಗ್ನೋಸ್ ಮಾಡಿದ್ರೆ ಇದು 73 ವೋಲ್ಟೇಜ್ ಇದೆ, 51% ಬ್ಯಾಟ್ರಿ ಇದೆ, 34 ಟೆಂಪರೇಚರ್ ಇದೆ ಅದು ಬ್ಯಾಟ್ರಿದು. ಸೊ 100% ಪರ್ಫಾರ್ಮೆನ್ಸು ಅಂದರೆ ಇದೆ, ಚೆನ್ನಾಗಿದೆ ಅಂತ. 4G ಕನೆಕ್ಟಿವಿಟಿ ಇದೆ. ಸರ್ ಇದಕ್ಕೆ ರೀಚಾರ್ಜ್ ಮಾಡಿಸ್ಬೇಕಾ ಏನಾದರೂ ನಾವು? ಇಲ್ಲ, ಇದು ಒನ್ ಟೈಮು 5000 ಚಾರ್ಜ್ ಮಾಡ್ತಾರೆ. ಅಂದರೆ ಅದು ಈಗ 1,40,000 ಏನಿದೆ ಗಾಡಿ, ಅದರಲ್ಲೇ ಬಂದ್ಬಿಡುತ್ತೆ ಇದ್ರದ್ದು ಕನೆಕ್ಟಿವಿಟಿ. ಇದು 1 ಇಯರ್ ಅಂತ ಹೇಳಿದ್ದಾರೆ. ಆಮೇಲೆ ಅವರು ತಿರ್ಗಾ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಲೈಫ್ ಟೈಮ್. ಓಕೆ, ಲೈಫ್ ಟೈಮ್ ಇಂಟರ್ನೆಟ್ ಇದು 4G ಕನೆಕ್ಟಿವಿಟಿ ಬೈಕ್ಗೂ ಮೊಬೈಲ್ಗೂ ಇರುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂದರೆ, ಮೈ ರೈಡ್ಸ್ ಅಂತ ಇದೆ. ಸೊ ಮೈ ರೈಡ್ಸ್ಗೆ ಹೋದರೆ ಈಗ ಟೋಟಲ್ ನಂದು 21,047. ಸೊ ಅದು ಅಪ್ಡೇಟ್ ಆಗುತ್ತೆ, 1 ಅವರ್ ತಗೊಳುತ್ತೆ ಅದು ಅಪ್ಡೇಟ್ ಆಗೋಕ್ಕೆ. ಸೊ ಈಗ 21,407 ಕಿಲೋಮೀಟರ್ ಓಡಿಸಿದ್ದೀವಿ. ಸೊ ಅದರಲ್ಲಿ ನನಗೆ ಈಗ ಫ್ಯೂಲ್ ಕನ್ಸಂಪ್ಷನ್ ಪೆಟ್ರೋಲ್ಗೆ ಲೆಕ್ಕ ಹಾಕ್ಕೊಂಡ್ರೆ ಬೈಕ್ಗೆ ಸೊ ಇಷ್ಟು ಉಳಿಸಿದೆ, 4,294 ರೂಪಾಯಿ ಉಳಿದಿದೆ. ಸೊ ಕಾರ್ಬನ್ ಮತ್ತು ಒಂದು ಟ್ರೀ ಪ್ಲ್ಯಾಂಟ್ ಮಾಡಿದಷ್ಟು, ಈಗ ಇದನ್ನು ತೊಗೊಂಡು ಓಡಿಸಿರೋದಕ್ಕೆ ಒಂದು ಟ್ರೀ ಪ್ಲ್ಯಾಂಟ್ ಮಾಡಿದಷ್ಟು ಈಗ ನಮಗೆ ಉಪಯೋಗ ಆಗಿದೆ ಇದರಿಂದ ಅಂತ. ನೆಕ್ಸ್ಟ್ ರೈಡ್ಸು, ಈಗ ಇವತ್ತು ನಾನು 58% ಕನ್ಸ್ಯೂಮ್ ಮಾಡಿದ್ದೀನಿ ಬ್ಯಾಟ್ರಿ, 95 ಮಿನಿಟ್ಸ್ ಅಷ್ಟು ರೈಡಿಂಗ್ ಮಾಡಿದ್ದೀನಿ, 42 ಕಿಲೋಮೀಟರ್ಸ್ ಟ್ರಾವೆಲ್ಡ್ ಆಗಿದೆ, ಪ್ಲಸ್ ಫ್ಯೂಲ್ ಕನ್ಸಂಪ್ಷನ್ 84 ರೂಪಾಯಿ ಅಷ್ಟು ಉಳಿಸಿದ್ದೀನಿ ಇವತ್ತೊಂದು. ಸೊ ಈಗ ರೆಡ್ ಅಂದರೆ ಸ್ಪೋರ್ಟ್ಸ್ ಮೋಡು, ಬ್ಲ್ಯಾಕ್ ಅಂದರೆ ನಾರ್ಮಲ್ ಮೋಡು, ಬ್ಲೂ ಬಂದರೆ ಎಕೋ ಮೋಡಲ್ಲಿ ಅಷ್ಟು ಓಡಿಸಿದ್ದೀನಿ ಅಂತ. ಸೊ ಈವನ್ ನಾವಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀವಿ ಅಂತಲೂ ನಾವು ಟೈಮ್ ಚಾರ್ಟ್ ತೋರಿಸುತ್ತೆ ಇದರಲ್ಲಿ. ಸೊ ಓವರಾಲ್ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಹೌದು. ಈಗ 8 ಗಂಟೆಯಿಂದ 9 ಗಂಟೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀನಿ, 9 ರಿಂದ 10 ಗಂಟೆಗೆ ಎಲ್ಲಿಂದ ಎಲ್ಲಿಗೆ ಓಡಾಡಿದ್ದೀನಿ, 10 ರಿಂದ 11 ಎಲ್ಲಿಂದ ಎಲ್ಲಿಗೆ ಓಡಾಡಿದ್ದೀನಿ. ಸೊ ಇದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇದು ಪ್ರತಿ ಡೇಟು ಎವ್ರಿ ಡೇ ಇಲ್ಲಿ ಚಾರ್ಟ್ಸ್ ತೋರಿಸ್ತಾ ಇರುತ್ತೆ ಇದು.
ಯಾವತ್ತು ಎಷ್ಟೆಷ್ಟು ರೈಡ್ ಮಾಡಿದ್ದೀನಿ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ವಿತ್ ಮ್ಯಾಪ್ ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀನಿ ಎಲ್ಲ ತೋರಿಸುತ್ತೆ. ಸೊ ಫ್ಯೂಚರಲ್ಲಿ ಇದೊಂದು ಬರುತ್ತೆ ಇನ್ನು ಸ್ವಿಚ್ ಬ್ಯಾಟ್ರಿ ಅಂತ. ಸ್ವಿಚ್ ಬ್ಯಾಟ್ರಿ ಅಂದರೆ ಈಗ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಬ್ಯಾಟ್ರಿ ಆಫ್ ಆಯಿತು, ನಾನು ಇನ್ನೂ ಮುಂದೆ ಕಂಟಿನ್ಯೂ ಆಗಬೇಕು. ಸೊ ಆವಾಗ ನಾವು ಸ್ವಿಚ್ ಬ್ಯಾಟ್ರಿಗೆ ಹೋಗಿ, ಬಟ್ ಇದು ಇನ್ನೂ ಬೆಂಗಳೂರಲ್ಲಿ ಬಂದಿಲ್ಲ. ಬಂದಾಗ ಸ್ವಿಚ್ ಬ್ಯಾಟ್ರಿ ಕೊಟ್ಟರೆ ರಿವೋಲ್ಟ್ ಅವ್ರು ಬರ್ತಾರೆ, ಹೊಸ ಬ್ಯಾಟ್ರಿ ಚಾರ್ಜ್ ಆಗಿರೋದನ್ನು ನಾವು ಸ್ವ್ಯಾಪ್ ಮಾಡ್ಕೋಬೋದು. ಯಾಕಂದರೆ ಇದರಲ್ಲಿ ರಿಮೂವಬಲ್ ಬ್ಯಾಟ್ರಿ ಇರೋದನ್ನ ಬ್ಯಾಟ್ರಿ ಸ್ವ್ಯಾಪ್ ಮಾಡ್ಬೋದು ನಾವು. ಸೊ ಅದು ಇಷ್ಟು ಚಾರ್ಜಸ್ ಅಂತ ಇರುತ್ತೆ. ಸೊ ಅವ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಹೋಗಿ ನಮ್ಮದು ಒರಿಜಿನಲ್ ಬ್ಯಾಟ್ರಿ ಏನಿದೆ ಅದನ್ನು ನಾವು ಆಮೇಲೆ ಕಲೆಕ್ಟ್ ಮಾಡ್ಕೋಬೋದು. ಸೊ ಅದಕ್ಕೇನು ಚಾರ್ಜಸ್ ಮಾಡ್ತಾರಾ? ಅದನ್ನು ಹೌದು, ಒಂದು ಫುಲ್ ಬ್ಯಾಟ್ರಿಗೆ ಇಷ್ಟು ಅಂತ ಚಾರ್ಜಸ್ ಅಂತ, ಅದು ಇನ್ನೂ ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಅಂತ. ಬಟ್ ಆ ಫೆಸಿಲಿಟೀಸ್ ನೆಕ್ಸ್ಟ್ ಬರುತ್ತೆ. ಈ ಬ್ಯಾಟ್ರಿ ತೊಗೊಂಡೋಗಿ ಅವರು ಆ ಬ್ಯಾಟ್ರಿ ಕೊಟ್ಟಿರ್ತಾರೆ, ಬೇರೆ ಬ್ಯಾಟ್ರಿ ಕೊಡ್ತಾರೆ ನಮಗೆ. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.